ಹೆಲೋ ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ತುಂಬ ದಿನಗಳಾದಮೇಲೆ ವ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಹಾಗಂತ ನಾನು ಯೂಟ್ಯೂಬ್ನ ಸ್ಟಾಪ್ ಮಾಡಿದೆ ಅಂತ ಅಲ್ಲ. ಸೊ ಎಡಿಟಿಂಗ್ ಮಾಡಲಿಕ್ಕೆ ಟೈಮ್ ಇರಲಿಲ್ಲ, ಹಾಗೆ ವೀಡಿಯೋಸ್ ತುಂಬ ಇದೆ, ಅದನ್ನು ಎಡಿಟ್ ಮಾಡಿ ವಾಯ್ಸ್ ಓವರ್ ಕೊಡೋಕ್ಕೆ ಟೈಮ್ ಇಲ್ಲ. ಹಾಗಾಗಿ ನಾನು ವ್ಲಾಗ್ನ ಅಪ್ಲೋಡ್ ಮಾಡೋದು ತುಂಬ ಲೇಟ್ ಆಯಿತು. ಸೊ ಇವತ್ತಿನ ಈ ವ್ಲಾಗ್ ಬಂದು ಷಷ್ಠಿ ಪೂಜೆಯ ವ್ಲಾಗ್ ಆಗಿರುತ್ತೆ. ಸೊ ನಾವು ನಮ್ಮ ಮನೆಯಲ್ಲಿ ಷಷ್ಠಿ ಯಾವ ರೀತಿ ಮಾಡಿದ್ವಿ ಈ ವರ್ಷ ಅಂತ ನೋಡೋಣ ಬನ್ನಿ. ಸೊ ಷಷ್ಠಿ ಆಗಿದ್ದರಿಂದ ಅಲ್ಲಿ ಮಾರ್ನಿಂಗ್ ಎದ್ದು ಬಾಗಿಲೆಲ್ಲ ತೊಳೆದು ನೀರು ಹಾಕಿ ರಂಗೋಲಿ ಎಲ್ಲ ಬಿಟ್ಟು ಯೂಶ್ವಲಿ ದೀಪ ಎಲ್ಲ ಅಂಟಿಸಿ ನಾನು ಕೂಡ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡೆ. ಅಷ್ಟರಲ್ಲಿ ನಮ್ಮ ಊರಲ್ಲಿ ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇರೋದ್ರಿಂದ ಊರೆಲ್ಲ ಫುಲ್ ಅರೇಂಜ್ಮೆಂಟ್ ಮಾಡಿಸಿ ಇಟ್ಕೊಂಡಿದ್ರು. ನಾನು ಕೂಡ ಎಲ್ಲ ಕೆಲಸ ಮುಗಿಸಿ ಫ್ರೆಶ್ ಅಪ್ ಕೂಡ ಆದೆ, ದೇವ್ರ ಪೂಜೆ ಮಾಡಬೇಕು ಅಂತ ಹೇಳಿ. ಹಾಗಾಗಿ ಬೇಗ ಪೂಜೆ ಕೂಡ ಮುಗಿಸ್ಕೊಂಡೆ, ಏಕೆಂದರೆ ಸುದಿ ಕೂಡ ಡ್ಯೂಟಿಗೆ ಹೋಗಬೇಕಿತ್ತು. ಅಷ್ಟರಲ್ಲಿ ಹುತ್ತದ ಹತ್ರ ಹೋಗ್ಬಿಟ್ಟು ಎಲ್ಲ ಪೂಜೆ ಮುಗಿಸ್ಕೊಳ್ಳೋಣ ಅಂತ ಹೇಳಿ ನಾನು ಕೂಡ ದೇವ್ರಿಗೆಲ್ಲ ದೀಪ ಹಚ್ಚಿದೆ. ಬಟ್ ಈ ವರ್ಷ ಏನು ಬೇಜಾರು ಅಂತ ಹೇಳಿದ್ರೆ ನಮ್ಮ ಜಶ್ವಿ ಊರಲ್ಲಿ ಇರಲಿಲ್ಲ, ಹಾಗಾಗಿ ಅದೇ ಒಂದು ಬೇಜಾರು. ಇನ್ನು ಅವ್ರಿಗೆ ಕೂಡ ಬೇಗ ಟೀ ಎಲ್ಲ ಮಾಡಿಟ್ಕೊಟ್ಟು ಅಷ್ಟರಲ್ಲಿ ನಮ್ಮ ಪುಟಾಣಿ ಪಾಪನು ಕೂಡ ವೀಡಿಯೋ ಕಾಲ್ ಮಾಡ್ತು ಅಲ್ಲಿಂದನೇ. ನೋಡಿ ಎಷ್ಟು ಹ್ಯಾಪಿಯಾಗಿದ್ದಾಳೆ ಅಂತ ಅವಳು ಮಾರ್ನಿಂಗು. ಅವಳು ಏನಾರು ಅಲ್ಲಿದ್ದಾಗ ನಾನು 6:30ಗೆಲ್ಲ ಕಾಲ್ ಮಾಡಿಬಿಡ್ತೀನಿ, ನನಗೆ ಅವಳನ್ನ ನೋಡಿದೆ ಅಂತೂ ಆ ಡೇ ಫುಲ್ಫಿಲ್ ಅಂತ ಅನ್ಸೋದೇ ಇಲ್ಲ. ಹಾಗಾಗಿ ಇನ್ನು ಅವಳು ಕೂಡ ರೆಡಿಯಾಗಿದ್ದಾಳೆ ಹುತ್ತದ ಹತ್ರ ಹೋಗಲಿಕ್ಕೆ. ಇನ್ನು ನಮ್ಮಪ್ಪ ಈ ಥರ ಚಿಪ್ಸ್ ಸ್ಪ್ರಿಂಗಲ್ಸ್ ತೊಗೊಟ್ಟಿದ್ರು ಅಂತ ಹೇಳಿ ಅವಳು ಅದನ್ನ ನಮಗೆ ಶೋ ಮಾಡ್ತಾಯಿದ್ಲು. ನೋಡಿ ಅಮ್ಮ ಹಿಂಗೆ ತಗೊಟ್ಟಿದ್ದೀವಿ ತಾತ, ನಾನು ತಿನ್ಕೊಂಬರ್ತೀನಿ, ನಿಮಗೆ ಕೊಡಲ್ಲ ಅಂತ ಏನೇನೋ ಹೇಳ್ತಾನೆ ಇದ್ಲು. ಸರಿ ಬಿಡಮ್ಮ ಅಂತ ಹೇಳಿ ಅವಳ ಜೊತೆ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದೆ. ಏಕೆಂದರೆ ಮಾರ್ನಿಂಗ್ ಅವಳು ಏನಾರ ನಮ್ಮ ಜೊತೆ ಇಲ್ಲ ಅಂತ ಅಂದರೆ ನಾನಂತೂ ಅವಳನ್ನ ತುಂಬ ಮಿಸ್ ಮಾಡ್ಕೊತೀನಿ. ಹಾಗಾಗಿ ಬೇಗನೆ ಕಾಲ್ ಮಾಡಿ ಮಾತಾಡ್ತೀನಿ, ಇಲ್ಲಾಂದರೆ ಆ ದಿನ ಕೂಡ ನನಗೆ ಫುಲ್ಲು ಸಕ್ಸಸ್ ಅಂತಲೂ ಇರಲ್ಲ, ಅವತ್ತೆಲ್ಲ ಪೂರ್ತಿ ಹ್ಯಾಪಿನೆಸ್ ಇರಲ್ಲ. ಇನ್ನು ಲಾಸ್ಟಲ್ಲಿ ಅಮ್ಮ ನಂದು ನಿಮ್ಮದು ಸೇಮ್ ಕಲರ್ ಬಟ್ಟೆ ಅಂತ ಹೇಳಿ ಹೇಳ್ತಾ ಇದ್ಲು. ಇನ್ನು ಅಷ್ಟರಲ್ಲಿ ಟೈಮ್ ಕೂಡ ಆಯಿತು. ನಾನು ಕೂಡ ಪೂಜೆಗೆಲ್ಲ ಏನೇನು ಬೇಕು ಅಂತ ಎಲ್ಲ ಹೇಳಿ ರೆಡಿ ಮಾಡಿಕೊಂಡು ಇನ್ನು ಹೊಲ್ದ ಕಡೆ ಹೊರಟ್ವಿ ನಾನು ಸುದಿ ಎಲ್ಲ. ಸೊ ಎಲ್ಲನೂ ಕೂಡ ಒಂದು ಬ್ಯಾಗಿಗೆ ಇಟ್ಕೊಂಡು ಹೊರಡ್ತಾ ಇದ್ದೀವಿ. ಬಟ್ ಈ ವರ್ಷ ಪಾಪು ಇಲ್ಲ ಅನ್ನೋದೊಂದೇ ಬೇಜಾರು. ಇನ್ನು ಅವಳು ಕೂಡ ಅಲ್ಲಿ ಪೂಜೆ ಮಾಡ್ತಾಳೆ ಅಂತ ಹೇಳಿ ಬಂದರೆ, ಸೊ ಹೊಲದ ಹತ್ರ ಬಂದ ತಕ್ಷಣ ಏನೋ ಒಂಥರ ಪೀಸ್ಫುಲ್ ಮೈಂಡೇ ಆಯಿತು. ಬಿಕಾಸ್ ಎಷ್ಟು ಕಾಮಾಗಿ ರೋಡಲ್ಲಿ ಯಾವುದೇ ರೀತಿ ಜನ ಇಲ್ಲ, ಆ ಪಕ್ಷಿಗಳ ಕಲರವ ಹಾಗೆಲ್ಲ ಬೀಳ್ತಾ ಇರೋ ಇಬ್ಬನಿ ಮಂಜು ಎಷ್ಟು ಚೆನ್ನಾಗಿತ್ತು ಅಂತ ಹೇಳಿ. ಸೊ ನಾವು ಕೂಡ ಹೊರಟ್ವಿ. ಹಾಗೆ ನಮ್ಮ ಅತ್ತೆ ಮಾವ ಎಲ್ಲ ಆಲ್ರೆಡಿ ಹೊರಟಿದ್ರು. ಸೊ ಹಾಗೆ ಇದು ಒಂದು ನಮ್ಮ ಹೊಲದ ಕಿರುನೋಟ ಅಂತಲೇ ಹೇಳ್ಬೋದು. ಈ ಬಾರಿ ಅವರೆಕಾಳು ಮತ್ತು ಹುರುಳಿ ಹಾಕಿದ್ದಾರೆ. ಬೇಗ ಪೂಜೆ ಮುಗಿಸ್ಕೊಂಡು ಟಿಫನ್ ಮಾಡೋಣ ಅಂತ ಹೇಳಿ ನಾನು ಕೂಡ ಒಂದು ಹೊಲದ ಕ್ಯಾಪ್ಚರ್ ತೊಗೊಂಡೆ. ನೋಡಿ ಹೇಗೆ ಕಾಣಿಸ್ತಾ ಇದೆ ಮಾರ್ನಿಂಗ್ ವೈಬ್ಸ್ ಅಂತ, ತುಂಬ ಚೆನ್ನಾಗಿದೆ. ಬಟ್ ಷಷ್ಠಿ ಟೈಮಲ್ಲಿ ಇವಾಗ ಪ್ರೆಸೆಂಟ್ ಇರೋಷ್ಟು ಚಳಿ ಏನು ಇರಲಿಲ್ಲ, ಹಾಗಾಗಿ ನಮಗೂ ಕೂಡ ಅಷ್ಟು ಚಳಿ ಅನಿಸ್ತಾ ಇರಲಿಲ್ಲ. ಸೊ ನಮಗಂತೂ ಒಂದು ಮಾರ್ನಿಂಗ್ ವೈಬ್ಸ್ ನೋಡಿ ತುಂಬ ಖುಷಿ ಆಯಿತು. ಇನ್ನು ಹುತ್ತದ ಮೇಲೆಲ್ಲ ಫುಲ್ಲು ಸತ್ತೆ ಎಲ್ಲ ಬೀಳ್ಕೊಂಡಿತ್ತು ಅಂತೇಳಿ ಅದನ್ನೆಲ್ಲ ಮೇಲೆ ಕ್ಲೀನ್ ಮಾಡ್ತಾಯಿದ್ರು. ಸೊ ಅವ್ರು ಕ್ಲೀನ್ ಮಾಡೋಷ್ಟರಲ್ಲಿ ನಾನು ಕೂಡ ಪೂಜೆ ಸಾಮಾನೆಲ್ಲ ಒಂದು ಕಡೆ ಅಸೆಂಬಲ್ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊತಾ ಇದ್ದೆ. ಸೊ ಇದೆಲ್ಲ ಆದಮೇಲೆ ದೇವ್ರ ಹುತ್ತದ ಪೂಜೆ ಎಲ್ಲ ಮುಗಿಸ್ಕೊತಾ ಇದ್ದೀನಿ. ನಾನು ಈ ಹುತ್ತದ ಬಗ್ಗೆ ಲಾಸ್ಟ್ ಇಯರ್ ಕೂಡ ಹೇಳಿದೆ, ಏನೋ ಒಂದು ಸ್ಪೆಷಲ್ ಇದೆ, ಸೊ ಇದರಿಂದ ಏನೋ ಒಂದು ಸ್ಟೋರಿ ಇದೆ ಅಂತ. ಸೊ ಅದು ಪಕ್ಕ ಹೇಳ್ತೀನಿ. ಅದಕ್ಕೆ ಟೈಮ್ ಬಂದಿಲ್ಲ, ಟೈಮ್ ಬಂದಾಗ ಖಂಡಿತವಾಗ್ಲೂ ಹೇಳ್ತೀನಿ. ಸೊ ಅಲ್ಲಿವರೆಗೆ ನಾನೇ ನನ್ನ ಯೂಟ್ಯೂಬ್ ಜರ್ನಿನ ಅಂತೂ ಎಂಡ್ ಮಾಡಲ್ಲ. ರೀಚ್ ಆಗದೇ ಇದ್ದರೂ ಕೂಡ ನಾನು ಎಂಡ್ ಮಾಡಲ್ಲ, ಅದನ್ನು ಸ್ಟಾರ್ಟ್ ಮಾಡ್ತೀನಿ. ಸೊ ಆ ಮುಂದೊಂದು ದಿನದಲ್ಲಿ ನಾನು ಈ ಹುತ್ತದ ಸ್ಟೋರಿನ ನಿಮ್ಮೆಲ್ಲರ ಮುಂದೆ ಹೇಳ್ತೀನಿ. ಸೊ ಬನ್ನಿ ಇವಾಗ ಪೂಜೆ ಹೆಂಗೆ ಮಾಡಿದ್ವಿ ಅಂತ ನೋಡೋಣ. ನೀವೆಲ್ಲ ಯಾವ ರೀತಿ ಪೂಜೆ ಮಾಡಿದ್ರಿ ಅನ್ನೋದನ್ನು ಕೂಡ ನನಗೆ ಹೇಳಿ. ಆ್ಯಂಡ್ ಸಾರಿ ಫಾರ್ ದಟ್ ಅಂತಂದರೆ ತುಂಬ ಲೇಟಾಗಿ ವೀಡಿಯೋಸ್ ಅಪ್ಲೋಡ್ ಆಗ್ತಾಯಿದೆ. ನನಗೊಂದು ಸ್ವಲ್ಪನೂ ಟೈಮೇ ಇಲ್ಲ, ವೀಡಿಯೋ ಎಡಿಟ್ ಮಾಡೋಕ್ಕೂ ಟೈಮ್ ಇಲ್ಲ, ಹಾಗೆ ವಾಯ್ಸ್ ಕೊಡೋಕ್ಕೂ ಟೈಮ್ ಇಲ್ಲ. ಅಟ್ ಪ್ರೆಸೆಂಟ್ ನಾನೀಗ 11:50 ನೈಟಲ್ಲಿ ನಾನೀಗ ವೀಡಿಯೋನ ಎಡಿಟ್ ಮಾಡಿ ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದು. ಯಾಕಪ್ಪ ಅಂತ ಹೇಳಿದ್ರೆ ಬ್ಲೌಸಸ್ದು ಆರ್ಡರ್ಸ್ ಕೂಡ ಅಷ್ಟೇ ಬರ್ತಾಯಿದೆ, ಹಾಗೆ ಅಲ್ಲಿ ಇಲ್ಲಿ ಟ್ರಿಪ್ ಅಂತ ಹೋಗೋದೇ ಆಗ್ತಾಯಿದೆ. ಇನ್ನು ಒಂದು ಟ್ರಿಪ್ದೆಲ್ಲ ವೀಡಿಯೋಸ್ ಎಲ್ಲ ಹಂಗೆ ಇಟ್ಕೊಂಡಿದ್ದೀನಿ. ಅದನ್ನೆಲ್ಲ ನಿಧಾನಕ್ಕೆ ಒಂದೊಂದಾಗಿ ವೀಡಿಯೋನ ಎಡಿಟ್ ಮಾಡಿ ಹಾಕೋಣ ಅಂತೇಳಿ. ಅದು ಬಿಟ್ಟು ಕೆಲವರೆಲ್ಲ ಏನು ಅಂದ್ಕೊಂಡಿದ್ದಾರೆ ಅಂತ ಹೇಳಿದ್ರೆ, ಯೂಟ್ಯೂಬು ಇವಳಿಗೆ ಸಕ್ಸಸ್ ಆಗಲಿಲ್ಲ, ಅದು ಟೈಮ್ ತೊಗೊತೈತೆ, ಇವಳಿಗೆ ಅಮೌಂಟ್ ಬರಲಿಲ್ಲ ಅಂತ ಹೇಳಿ ಇವಳು ಯೂಟ್ಯೂಬ್ ಮಾಡೋದನ್ನೇ ನಿಲ್ಲಿಸ್ಬಿಟ್ಟಿದ್ದಾಳೆ, ಯೂಟ್ಯೂಬ್ ಸ್ಟಾಪ್ ಮಾಡಿದ್ದಾಳೆ, ಏನಕ್ಕೆ ಬೇಕಿದೆಲ್ಲ ಯೂಟ್ಯೂಬು. ಸೊ ಅಂತೆಲ್ಲ ಹೇಳಿದ್ರು ಕೂಡ ನಾನು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಯಾವುದೇ ಕಾರಣಕ್ಕೂ ಯೂಟ್ಯೂಬ್ ಸಕ್ಸಸ್ ಆಗಲಿ ಅಥವಾ ಸಕ್ಸಸ್ ಆದರೂ ಕೂಡ ನಾನು ಸ್ಟಾಪ್
ಸ್ಟಾಪ್ ಮಾಡಲ್ಲ, ಇದನ್ನು ಕಂಟಿನ್ಯೂ ಮಾಡೇ ಮಾಡ್ತೀನಿ. ಯಾಕೆ ಅಂತ ಹೇಳಿದ್ರೆ ದೇವರು ಎಲ್ಲಾದರೂ ಒಂದು ಮೂಲೆ ನಮಗೂ ಒಂದು ಸಕ್ಸಸ್ ಅನ್ನೋದನ್ನ ಇಟ್ಟಿರ್ತಾನೆ ಅನ್ನೋದಂತೂ ನನ್ನ ನಂಬಿಕೆ. ನನ್ನ ಲೈಫಲ್ಲಿ ಏನೇ ಆದರೂ ಕೂಡ ಅದು ಸ್ಟಾರ್ಟಿಂಗು ಯಾವುದೇ ರೀತಿ ಕೈಗೆ ನನಗೆ ಸಿಗೋದೇ ಇಲ್ಲ. ಅದು ಅಟ್ ದ ಎಂಡಲ್ಲೇ ನನಗೆ ಕೈಗೆ ಸಿಗೋದು ಒಂದು ಸಕ್ಸಸ್ ಅನ್ನೋದು. ಹಾಗೆ ನಾನು ಕೂಡ ಎಕ್ಸ್ಪೆಕ್ಟ್ ಮಾಡಲ್ಲ, ನಾನು ಸ್ಟಾರ್ಟ್ ಮಾಡಿದ ತಕ್ಷಣ ನನಗೆ ಸಕ್ಸಸ್ ಸಿಗಲಿ ಅಂತ ಎಕ್ಸ್ಪೆಕ್ಟ್ ಮಾಡಲ್ಲ. ಇಟ್ಸ್ ಓಕೆ, 1 ಇಯರಾ, 2 ಇಯರ್, 3 ಇಯರ್ ಆದರೂ ಪರವಾಗಿಲ್ಲ. ಐ ಆಮ್ ವೆಯ್ಟ್ ಫಾರ್ ದ ಸಕ್ಸಸ್ ಅಂತಲೇ ನಾನು ಲೈಫ್ನ ಲೀಡ್ ಮಾಡ್ಕೊಂಡು ಹೋಗೋದು. ಏಕೆಂದರೆ ಇದೊಂದೇ ವಿಷಯ ಅಂತಲ್ಲ, ಪ್ರತಿಯೊಂದು ವಿಷಯನೂ ಕೂಡ ಸ್ಟಾರ್ಟಿಂಗಿಗೆ ಯಾವುದು ಕೂಡ ನನಗೆ ಬೇಗ ಸಕ್ಸಸ್ ಆಗಲಿ ಅಥವಾ ಲಕ್ ಆಗಲಿ ಅಷ್ಟು ಇಲ್ಲ. ಹಾಗೋಸ್ಕರ ನಾನು ಕೂಡ ಆರಾಮಾಗೇ ಇರ್ತೀನಿ. ಇನ್ನು ಪೂಜೆ ಎಲ್ಲ ಮುಗಿಸ್ಕೊಂಡೆ. ಅಷ್ಟ್ರಲ್ಲಿ ಕರೆಂಟ್ ಬಂದ್ಬಿಡ್ತು, ನೀರು ಬರ್ತೈತೆ. ಏಕೆಂದರೆ ನಾನು ನಿಂತಿರೋ ಪ್ಲೇಸ್ ಕಡೆಯೇ ನೀರು ಗಿಡಗಳಿಗೆಲ್ಲ ಹೋಗೋದು. ಸೊ ಏನಪ್ಪ ಮಾಡೋದು, ಅಷ್ಟ್ರಲ್ಲಿ ಪೂಜೆ ಮುಗಿಸ್ಕೊಳ್ಳೋಣ ಅಥವಾ ಮೋಟ್ರ್ ಆಫ್ ಮಾಡಲಾ, ಆ ಫ್ಲ್ಯಾಶ್ ಮೂಮೆಂಟಲ್ಲಿ ಏನು ಕೂಡ ನಮಗೆ ತಲೆಗೆ ಓಡೋಲ್ಲ. ಆಗ ಹೋಗಿ ಮೋಟರ್ನೇ ಆಫ್ ಮಾಡಿದ್ರು. ಸೊ ಇನ್ನು ನಂದು ಪೂಜೆ ಆಯಿತು, ಅತ್ತೆದು ಪೂಜೆ ಆಯಿತು. ದೇವ್ರ ಹತ್ರ ತುಂಬ ಬೇಡ್ಕೊಂಡೆ, ಎಲ್ಲರಿಗೂ ಒಳ್ಳೇದು ಮಾಡಪ್ಪ ಅಂತ ಹೇಳಿ. ಹಾಗೆ ಇನ್ನೊಂದು ವಿಶಸ್ ಕೂಡ ಮಾಡಿಕೊಂಡೆ, ಅದು ಕೂಡ ಮುಂದೆ ಹೇಳ್ತೀನಿ. ಇನ್ನು ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಕೂಡ ಹೊರಟ್ವಿ. ಸೊ ಹೊರಡೋಕ್ಕೂ ಮುಂಚೆ ನಮ್ಮ ಅಮ್ಮನ ಮನೆ ಕಡೆ ಅಂದರೆ ನಮ್ಮ ಊರಲ್ಲಿ ಕಿಚಡಿ ಮತ್ತು ಎಲ್ಲ ಥರ ಕಾಯಿ ಪಲ್ಯ ಮತ್ತು ತರಕಾರಿ ಕಾಳುಗಳೆಲ್ಲನೂ ಕೂಡ ಹಾಕಿ ಒಂದು ಸಾಂಬಾರು ಮಾಡಿ ಕಿಚಡಿ ಮಾಡ್ತಾರೆ. ಅದೊಂಥರ ಫೇಮಸ್ಸು. ಅದು ಒಬ್ಬರು ಮನೆಯಿಂದ ಒಬ್ಬರಿಗೆ ಪಾಸಾಗಿ ತರಕಾರಿ ಅದರಿಂದ ಮಾಡುವಂತಹ ಸಾಂಬಾರು. ಹಾಗೆ ಎಲ್ಲ ರೀತಿ ತರಕಾರಿಗಳು ಇರಬೇಕು, ಅಷ್ಟು ಚೆನ್ನಾಗಿರುತ್ತೆ. ಬಟ್ ಇದು ನನ್ನ ಹಸ್ಬೆಂಡ್ ಮನೆ ಕಡೆ ಈ ಥರ ಒಂದು ಪದ್ಧತಿ ಇಲ್ಲ. ಆದರೂ ಕೂಡ ನಾನು ಕಿಚಡಿ ಒಂದು ಮಾಡ್ತೀನಿ. ಇನ್ನು ಅಮ್ಮಂಗೆ ತೊಗರಿಕಾಯಿ ಬೇಕಿತ್ತು ಅಂತೇಳಿ ಒಂದು ಸ್ವಲ್ಪ ತೊಗರಿಕಾಯಿನೂ ಕಿತ್ಕೊಂಡು ಅಲ್ಲಿಂದ ಬಂದ ತಕ್ಷಣವೇ ನಾನು ಕಿಚಡಿಗೆ ರೆಡಿ ಮಾಡಿಟ್ಟಿದ್ದೆ. ಈ ಬಾರಿ ಅಂತೂ ಕಿಚಡಿ ತುಂಬ ಟೇಸ್ಟಿಯಾಗಿ ಬಂದಿತ್ತು, ತುಂಬ ಉದ್ದುದ್ರಾಗೂ ಕೂಡ ಬಂದಿತ್ತು. ಈ ರೆಸಿಪಿ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇಟ್ಟಿರ್ತೀನಿ. ಸೊ ಹೋಗಿ ಚೆಕ್ ಮಾಡಿ. ಸೊ ತುಂಬ ಸಿಂಪಲ್ ಕಿಚಡಿ. ಎಲ್ಲರೂ ಕಿಚಡಿ ಅಂದರೆ ಲಿಕ್ವಿಡ್ ಫಾರ್ಮಲ್ಲಿರುತ್ತೆ. ನಮ್ಮನೆ ಕಿಚಡಿ ಅಂದರೆ ಈ ರೀತಿ. ಅದು ಷಷ್ಠಿ ದಿನ ಮಾಡೋಂಥ ಕಿಚಡಿ ಅಂದರೆ ಅದು ತುಂಬ ಸ್ಪೆಷಲ್ ಅಂತಲೇ ಹೇಳ್ಬೋದು. ಸೊ ಈ ಬಾರಿ ನಮ್ಮ ಷಷ್ಠಿ ಪೂಜೆ ಈ ರೀತಿ ಇತ್ತು. ಇದೆಲ್ಲ ಮುಗಿಸ್ಕೊಂಡಷ್ಟರಲ್ಲಿ ಇನ್ನು ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕ್ಸ್ಕೊಂಡಿದ್ರಲ್ಲ, ಸೊ ಅವರು ಒಂದು ಮೆರವಣಿಗೆ ಮಾಡ್ತಾಯಿದ್ರು. ಯಾಕೆಂದರೆ ನಮ್ಮ ಮನೆಗೆ ಹೋಗೋದ್ರಿಂದ ದೇವರಿಗೆ ಅಲ್ಲಿ ಪೂಜೆ ಎಲ್ಲ ಮಾಡ್ತಾಯಿದ್ರು ಅಂತ ಹೇಳಿ ಓಳೆಯಿಂದ ದೇವ್ರನ್ನ ಥರ ಮೂಮೆಂಟಲ್ಲಿ ದೇವರೆಲ್ಲ ಬಂದಿತ್ತು. ಸೊ ಅದನ್ನು ನೋಡಿಕೊಂಡು ಅದನ್ನು ಕೂಡ ಕ್ಯಾಪ್ಚರ್ ಮಾಡಿದೆ ನಿಮಗೆ ನೋಡಿಸ್ಲಿಕ್ಕೆ ಅಂತ ಹೇಳಿ. ಊರಲ್ಲಿ ಈ ರೀತಿ ದೇವರಾಚರಣೆ ಎಲ್ಲ ಮಾಡ್ಬೇಕಾದ್ರೆ ಒಂಥರ ಪಾಸಿಟಿವ್ ವೈಬ್ಸ್ ಅನ್ನೋದೇ ಕ್ರಿಯೇಟ್ ಆಗಿಬಿಡುತ್ತೆ ಇಡೀ ಊರಿಗೇ. ಆವತ್ತಿನ ದಿನ ನಿದ್ದೆ ಇಲ್ಲ ಅಂದರೂ ಕೂಡ ಯಾರೂ ಚಿಂತೆ ಮಾಡಲ್ಲ. ಆದರೆ ಅದೊಂದು ಸ್ಪೆಷಲ್ ಮೂಮೆಂಟ್ನ ಕಣ್ತುಂಬಿಸ್ಕೋಬೇಕು ಅಂದ್ಬಿಟ್ಟು ಎಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇರ್ತಾರೆ. ಹಾಗೆ ನಾವು ಕೂಡ ಇದ್ವಿ. ನೀವು ನೋಡ್ತಾ ಇರ್ಬೋದು, ದೇವರು ಮಧ್ಯ ರೋಡಿಗೆ ಬಂದ ತಕ್ಷಣವೇ ಫುಲ್ ದೇವ್ರು ಬಂದ್ಬಿಡ್ತು. ಅದು ನೋಡೋಕ್ಕೆ ಒಂಥರ ಆನಂದ. ಸೊ ಇದು ನೋಡಿ ನಮ್ಮ ಮನೆಯ ಔಟ್ಲುಕ್ ಅಂದರೆ ಹೊರಗಡೆ ಲೈಟಿಂಗ್ಸ್ನಿಂದ ಅಲಂಕಾರ ಮಾಡಿರೋದು. ಇನ್ನು ಅದನ್ನೆಲ್ಲ ನೋಡಿಕೊಂಡು ಒಂದು ಸ್ಪೆಷಲ್ ಮೂಮೆಂಟ್ಗೆ ಹೋದ್ವಿ. ಏನಪ್ಪ ಅಂತ ಹೇಳಿದ್ರೆ ಕಜ್ಜಾಯ ಎತ್ತುತ್ತಾಯಿದ್ರು. ಅದನ್ನ ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ನೋಡಿದ್ದು ಕಜ್ಜಾಯ ಎತ್ತೋದನ್ನ. ಸೊ ಮಕ್ಕಳೆಲ್ಲ ಹೇಗೆ ಎತ್ತುತ್ತಾರೆ ಅಥವಾ ದೊಡ್ಡವರು ಹೇಗೆ ಎತ್ತುತ್ತಾರೆ ಅನ್ನೋದನ್ನ ಇಷ್ಟು ದಿನ ಟಿ ವಿಲಿ ನೋಡ್ತಾಯಿದ್ದೆ ಅಥವಾ ಮೊಬೈಲಲ್ಲಿ ನೋಡ್ತಾಯಿದ್ದೆ. ಯಾವತ್ತೂ ಕೂಡ ಲೈವಾಗಿ ನೋಡಿರಲಿಲ್ಲ. ಸರಿ ನೋಡೋಣ ಅಂತ ಹೇಳಿ ಅಲ್ಲಿಗೆ ನಾವು ಹೋದಾಗಲೇ 12 ಗಂಟೆ 12:15 ಆಗಿತ್ತು. ಅದನ್ನು ಕೂಡ ಅವರು ಕಟ್ಟಿಗೆಯಿಂದ ಎಣ್ಣೆನ ಬಿಸಿ ಮಾಡಿ ಅದಕ್ಕೆ ಕಜ್ಜಾಯನ ಬೇಯಿಸ್ತಾರೆ. ಸೊ ಇದನ್ನು ನೋಡೋಕ್ಕೆ ನಾವೊಬ್ಬರು ಅಷ್ಟೇ ಅಲ್ಲ, ಇಡೀ ಊರೇ ಸೇರಿಕೊಂಡಿತ್ತು. ನಾನು ಜಶ್ವಿನ ಮನೇಲೇ ಬಿಟ್ಟು ಬಂದಿದ್ದೆ ಸುದಿ ಹತ್ರ. ಇನ್ನು ಅವಳನ್ನ ಎತ್ಕೊಂಡು ನಿಲ್ಲಕ್ಕಾಗಲ್ಲ ಅಂತ ಹೇಳಿ ಅಲ್ಲೇ ಬಿಟ್ಟು ಬಂದಿದ್ದೆ. ಹಾಗೆ ಇಲ್ಲಿ ಒಬ್ಬೊಬ್ಬರಾಗೆ ಸ್ವಾಮಿಗಳು ಬಂದು ಕಜ್ಜಾಯನ ಎತ್ತುತ್ತಾಯಿದ್ರು. ಅದನ್ನು ನೋಡೋಕ್ಕೆ ಒಂಥರ ಖುಷಿ. ಆ್ಯಂಡ್ ಯಾರೆಲ್ಲ ನನ್ನ ಥರ ಈ ರೀತಿ ಖುಷಿನ ವೆಯ್ಟ್ ಮಾಡ್ಕೊಂಡು ನೋಡ್ತೀರಾ ಪ್ಲೀಸ್ ಕಮೆಂಟ್ ಮಾಡಿ. ಸೊ ನನಗೂ ನಮ್ಮ ಅತ್ತೆ ಸ್ವಲ್ಪ ಹೈಟ್ ಕಮ್ಮಿ ಇರೋದ್ರಿಂದ ನಾವೇನು ಮಾಡಿದ್ವಿ, ಚೇರ್ ಮೇಲೆ ಹತ್ತಿ ನಿಂತ್ಕೊಂಡು ನಾವು ಕಜ್ಜಾಯ ಎತ್ತೋದನ್ನ ನೋಡಿದ್ವಿ. ಏಕೆಂದರೆ ಬಂದಿದ್ದೇ ಲೇಟ್ ಆಯಿತು, ಜಾಗ ಕೂಡ ಇರಲಿಲ್ಲ. ಇನ್ನು ನಮ್ಮ ಮನೆ ಕಡೆಯಿಂದ ನಮ್ಮ ಚೋಟು ಸ್ವಾಮಿಗಳಾಗಿದ್ದರು, ಅಂದರೆ ನಮ್ಮ ಜಶ್ವಿ ಅಣ್ಣ ಅಂತಿಲ್ಲಲ್ವ ಅವರು. ಸೊ ಅವ್ರು ಹೆಂಗೆ ಎತ್ತುತ್ತಾರೆ ಅಂತ ನೋಡಿದ್ವಿ. ಅವ್ರಿಗೆ ಹೆಂಗೆ ಮಾಡ್ತಾರೆ ಅಂದರೆ ಕಜ್ಜಾಯನ ಬೇಯಿಸಿ ಅವ್ರ ಕೈಯಲ್ಲಿ ಎತ್ಕೊಂಡು ಆಮೇಲೆ ಮಕ್ಕಳು ಕೈ ಕೊಟ್ಟು ಹಾಕಿಸ್ತಾಯಿದ್ರು. ನಂಗೆ ತುಂಬ ಆಶ್ಚರ್ಯ ಆಯಿತು. ಅವ್ನು ಪಾಪು ಅಲ್ವಾ, ಆರಾಮಾಗಿ ಅಳದೆ ಎತ್ತಿಟ್ಕೊಂಡ.
ಇನ್ನು ಅಲ್ಲೆಲ್ಲ ಕಜ್ಜಾಯ ಬೇಯಿಸಿದ ಎಣ್ಣೆ ಎಲ್ಲ ಈ ಥರ ಹೊಂಬಾಳೆಯಿಂದ ಎಲ್ಲ ಸ್ವಾಮಿಗಳ ಮೈ ಮೇಲೆಲ್ಲ ಎರಚ್ಕೊಂಡು ಪೂಜೆನ ನಡೆಸ್ಕೊಂಡ್ರು. ಇನ್ನು ಇದೆಲ್ಲ ಮುಗಿಸ್ಕೊಂಡು ನಾವು ಮತ್ತೆ ಮನೆಗೆ ಬಂದು ಮಲಗಿ ಮತ್ತೆ 4 ಗಂಟೆಗೆ ಎದ್ದು ಫ್ರೆಶ್ ಅಪ್ ಆಗಿ ಹೋದ್ವಿ. ಏನಕ್ಕಪ್ಪ ಅಂತೇಳಿದ್ರೆ ಕೊಂಡಾಯಿಸ್ತಾಯಿದ್ರು. ಸೊ ಇದನ್ನು ನಾನು ನಮ್ಮ ಊರಲ್ಲೂ ನೋಡಿದ್ದೀನಿ. ಸೊ ನೋಡೋಣ ಇಲ್ಲೂ ಕೂಡ ಇದೊಂಥರ ಸ್ಪೆಷಲ್ ಮೂಮೆಂಟ್ ಅಂತ ಹೇಳಿ ನಾನು ನನ್ನ ಹೊರಗಿದ್ದೀನ ಮತ್ತೆ ಎಲ್ಲ 4 ಗಂಟೆಗೆ ಎದ್ದು ಬಂದ್ವಿ. ತುಂಬ ಅಂದರೆ ತುಂಬ ಇಂಟ್ರೆಸ್ಟಿಂಗಾಗೂ ಇತ್ತು ನಾನು ಇಲ್ಲಿಗೆ ಬರಬೇಕಾದ್ರೆ. ಸೊ ನಾವು ಅಂದ್ಕೊಂಡ್ವಿ ನಾವು ಹೋಗಿ ಟೈಮಲ್ಲಿ ಯಾರೂ ಬರಲ್ಲ, ಜನಗಳು ಯಾರೂ ಬಂದಿರಲ್ಲ ಅಂತ. ಅಲ್ಲಿ ನೋಡಿದ್ರೆ ನಮಗೆ ಜಾಗ ಇರಲಿಲ್ಲ, ಆ ರೀತಿ ಆಯಿತು. ಸದ್ಯ ಹೇಗೋ ಒಂದು ಕಡೆ ಸಿಕ್ತಲ್ಲ ಅಂತೇಳಿ ನಿಮಗೂ ಕೂಡ ಶೋ ಮಾಡೋಣ ಅಂತೇಳಿ ಅದರದ್ದು ಕೂಡ ಒಂದು ಸಣ್ಣ ಕ್ಲಿಪ್ ಮಾಡಿಕೊಂಡೆ. ಹಾಗೆ ಇದು ನಡೆದಿರುವಂಥದ್ದು ನಮ್ಮ ಊರಿನಲ್ಲೇ ಆದರೂ ಕೂಡ ಮದುವೆ ಆಗಿ 8 ವರ್ಷ ಆದರೂ ಈ ಪ್ಲೇಸ್ಗೆ ನಾನು ಬಂದಿರೋದೇ ಇದೇ ಫಸ್ಟ್ ಟೈಮು. ಸೊ ಅಯ್ಯಪ್ಪ ಸ್ವಾಮಿನೇ ಕರೆಸ್ಕೊಂಡ್ರು ಅಂತಲೇ ಹೇಳ್ಬೋದು. ಏಕೆಂದರೆ ಮದುವೆಗೆ ಇಷ್ಟು ವರ್ಷ ಆದರೂ ಈ ಕಡೆ ಎಲ್ಲ ನಾವು ಬಂದೇ ಇರಲಿಲ್ಲ. ಸೊ ಫಾರ್ ದ ಫಸ್ಟ್ ಟೈಮ್ ಅನ್ನೋದೊಂದು ಖುಷಿ ಆಯಿತು. ಇನ್ನು ಇದೆಲ್ಲ ಕೊಂಡೋತ್ಸವ ಎಲ್ಲ ಮುಗಿಸ್ಕೊಂಡು ನಾವು ಕೂಡ ಮನೆಗೆ ಹೋದ್ವಿ. ಮನೆಗೆ ಹೋದಾದ್ಮೇಲೆ ಜಶ್ವಿ ಸ್ಕೂಲಲ್ಲಿ ಫಂಕ್ಷನ್ ಇತ್ತು ಅಂತೇಳಿ ನಾನು ಹೋಗಿ ಬರೋಷ್ಟರಲ್ಲಿ ಇರ್ಮುಡಿ ಕೂಡ ಆಗೋಗಿತ್ತು. ಇನ್ನು ನಮ್ಮತ್ತೆ ಎಲ್ಲ ಸ್ವಾಮಿಗಳಿಗೆಲ್ಲ ಜಶ್ವಿಗೂ ಮತ್ತು ಅವರು ಇಬ್ಬರು ಸೇರಿಕೊಂಡು ಆಶೀರ್ವಾದ ತಗೊಳ್ತಾಯಿದ್ರು. ಸೊ ನಮ್ಮ ಜಶ್ವಿ ಅಂತೂ ಒಂದೊಂದು ಕಡೆ ಫುಲ್ ಸ್ಟಿಕ್ ಆನ್ ಆಗಿಬಿಡ್ತಾಳೆ ಅಥವಾ ಒಂದೊಂದು ಕಡೆ ಮೂವ್ ಆನ್ ಆಗಿಬಿಡ್ತಾಳೆ. ಸುಮ್ಮನೆ ನಿಂತ್ಕೊಂಡಿದ್ಲು. ಹಾಗೆ ಅವಳನ್ನ ಬಿಟ್ಟೋಗಿದ್ದು ಕೂಡ ಅವಳಿಗೆ ಸ್ವಲ್ಪ ಬೇಜಾರಿತ್ತು. ಆಮೇಲೆ ನಾನು ಬಂದಮೇಲೆ ಸರಿ ಆಯಿತು. ಸೊ ಈ ರೀತಿ ಸೇಫಾಗಿ ಅವರು ಶಬರಿಮಲೆಗೆ ಹೋಗಿ ಸೇಫಾಗಿ ಬಂದರು ಅಂತಲೇ ಹೇಳ್ಬೋದು. ಸೊ ಇಷ್ಟ ಆಗಿತ್ತು ನಮ್ಮ ಈ ವರ್ಷದ ಷಷ್ಠಿ ಹಾಗೂ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳ ವ್ಲಾಗ್ ಅಂತಲೇ ಹೇಳ್ಬೋದು. ಯಾರಿಗೆಲ್ಲ ಈ ವ್ಲಾಗ್ ಇಷ್ಟ ಆಯಿತು ಪ್ಲೀಸ್ ಲೈಕ್, ಶೇರ್, ಕಮೆಂಟ್ನ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗುವ ಮುಂದಿನ ವಿಡಿಯೋದಲ್ಲಿ.